ಇದು ಬ್ಯಾಕ್ ಪ್ಯಾಡ್ ಕ್ರೌಚರೇ ಸ್ಟಿಚ್ ಮಾಡಿರೋದು. ಇವಾಗ ಇದ್ರ ಮೇಲ್ಗಡೆ ಫ್ರಂಟ್ನ ಹಾಕ್ತೀನಿ, ಉಲ್ಟಾ ಹಾಕ್ಬೇಕು. ಫೇಸಿಂಗಲ್ಲಿ ಇಟ್ಕೊಂಡು ಫೇಸಿಂಗಲ್ಲಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಚಿಕ್ಕದಾಗಿದೆ. ಏನಕ್ಕೆ ಅಂತಂದ್ರೆ ಬ್ಯಾಕಲ್ಲಿ ಬಟ್ಟೆ ಬಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಚಿಕ್ಕದಾಗಿರುತ್ತೆ. ಇಲ್ಲಿ ಕಡೆ ಇಲ್ಲಿ ಸ್ಟಿಚ್ ಹಾಕೋಬೇಕು. ಈ ಸೈಡು ಇಲ್ಲಿ ಸ್ಟಿಚ್ಚು, ಈ ಸೈಡು ಇಲ್ಲಿ ಸ್ಟಿಚ್ ಹಾಕೋಬೇಕು. ಈ ಸೈಡು ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಸೈಡ್ ಸ್ಲಿಟ್ ಓಪನ್ ಮಾಡ್ತೀವಲ್ಲ, ಅದಕ್ಕೋಸ್ಕರ 4 ಇಂಚಿನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೆಳಗಡೆಯಿಂದ 4 ಇಂಚ್, ಕೆಳಗಡೆಯಿಂದ 4 ಇಂಚು, ಮತ್ತೆ ಇಲ್ಲಿ ಕೆಳಗಡೆಯಿಂದ 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಬೇಕು. ಇವಾಗ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಕೆಳಗಡೆ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಸೈಡ್ ಸ್ಲಿಟ್ ಓಪನ್ಗೆ, ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಬೇಕು. ಈಗ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ ಹಾಕಬೇಕು. ಡಬಲ್ ಸ್ಟಿಚ್ ಏನಕ್ಕೆ ಹಾಕ್ಬೇಕು ಅಂತಂದರೆ ಎಲ್ಲ ಸ್ಟಿಚಿಂಗ್ ಬಿಟ್ಕೊತಾ ಇರ್ತಾವಲ್ಲ, ಸೊ ಹಂಗಾಗಿ ಡಬಲ್ ಸ್ಟಿಚ್ ಹಾಕಬೇಕು. ಯಾವಾಗಲೂ ಇವಕ್ಕೆಲ್ಲ ಡಬಲ್ ಸ್ಟಿಚ್ ಹಾಕಬೇಕು. ಈ ಥರ ಕೆಳಗಡೆ ಬಾಟಮಲ್ಲಿ ಓಪನ್ ಸೈಡ್ ಸ್ಟಿಚ್ ಬೇಕಂತಂದಾಗ ಈ ಥರ ಪ್ಯಾಂಟ್ ಇದು ಮಾಡ್ಕೊಂಡು ಹಿಂಗೆ ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಇದು ಮಾಡಿಕೊಂಡು ಎರಡನ್ನೂ ಈ ಥರ ಮಾಡಿಕೊಂಡು ಇಲ್ಲಿ ಸಣ್ಣದಾಗಿ ಸ್ಟಿಚಿಂಗ್ ಹಾಕ್ಕೊಬೇಕು. ಈ ಥರ ಸಣ್ಣದು ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಬೇಕು. ನೋಡಿ ಸ್ಟಿಚ್ ಆಗಿದೆ, ಬಾಟಮಲ್ಲಿ ಈ ಥರ ಕಾಣುತ್ತೆ. ಇನ್ನೊಂದು ಸೈಡು ಇದೇ ಥರ ಮಾಡ್ಕೊಳ್ಳೋಣ. ಈಗ ಸುತ್ತ ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಂಬರ್ಬೇಕು. 1/2 ಇಂಚು ಬಿಡ್ತೀನಿ ಇಲ್ಲಿ, ಆ ಕಡೆ ಈ ಕಡೆ ಇಲ್ಲಿ ಎಲಾಸ್ಟಿಕ್ ಸೇರಿಸ್ಬೇಕಲ್ಲ, ಹಾಗಾಗಿ ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಇಷ್ಟು ಬಿಟ್ಟು ಸ್ಟಿಚಿಂಗ್ ಹಾಕ್ತೀನಿ. ಇಲ್ಲಿಂದ ಸ್ಟಿಚಿಂಗ್ ಹಾಕ್ಕೊತ ಹೋಗ್ತೀನಿ. ಈಗ ಸ್ಟಿಚಿಂಗ್ ಎಲ್ಲ ಆಗಿದೆ. ಈಗ ಎಲಾಸ್ಟಿಕ್ ಎಷ್ಟು ತಗೋಬೇಕಂತಂದರೆ ವೇಸ್ಟ್ ರೌಂಡು ನಂದು 34 ಇದೆ. 34ಅಲ್ಲಿ -3 ಮಾಡಿದ್ರೆ 31 ಬರುತ್ತೆ. ಇದು ಬೆಲ್ಟು 31 ಸೈಜ್ ತೊಗೊಂಡಿದ್ದೀನಿ. ಇದನ್ನು ಈ ಥರ ಪಿನ್ ತಗೊಂಡು ಇದನ್ನು ಇದರೊಳಗಡೆ ಪಿನ್ ಮಾಡಿಬಿಟ್ಟು ಇದನ್ನು ಇದರೊಳಗಡೆ ಸೇರಿಸ್ಕೊತಾ ಬರಬೇಕು, ತೂರಿಸ್ಕೊತಾ ಬರಬೇಕು. ಈ ಥರ ಎಲ್ಲ ಒಳಗಡೆ ಸೇರಿಸಾದ್ಮೇಲೆ ಈ 2 ಎಲಾಸ್ಟಿಕ್ ಇರುತ್ತಲ್ಲ, ಇದನ್ನು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಲಾಕ್ ಮಾಡ್ತಾ ಆದಮೇಲೆ ಇಲ್ಲಿ ಸೆಂಟ್ರಿಗೆ ಈ ಥರ ಎಳೆದು ಈ ಥರ ಎಳೆದು ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕೋಬೇಕು. ಏನಕ್ಕೆ ಅಂತಂದರೆ ಎಲಾಸ್ಟಿಕ್ಕು ಹಿಂಗೆ ಸ್ವಲ್ಪ ದಿವಸ ಆದಮೇಲೆ ನೂಲ್ಕೊಂಡಂಗೆ ಆ ಕಡೆ ಈ ಕಡೆ ಓಡಾಡ್ದಂಗೆ ಆಗ್ತಿರುತ್ತೆ. ಅದಕ್ಕೆ ಎಲ್ಲೂ ಇದಾಗಬಾರ್ದು ಅಂತಂದರೆ ಇಲ್ಲಿ ಸೆಂಟ್ರಿಗೆ ಒಂದು ಎಳೆದ್ಬಿಟ್ಟು ಸ್ಟಿಚಿಂಗ್ ಹಾಕ್ಕೊಬೇಕು. ನೋಡಿ ಈ ಥರ ಎಲಾಸ್ಟಿಕ್ ಸ್ಟಿಚಿಂಗ್ ಎಲ್ಲ ಆಗಿದೆ. ಇವಾಗ ಈ ಬಾಟಮಲ್ಲಿ ಇದೆಯಲ್ಲ,
ಬಾಟಮಲ್ಲಿ ಇದೆಯಲ್ಲ ಕ್ರೋಚ್ ಏರಿಯಾ, ಇವೆರಡೆರಡು ಸಮ ಇಟ್ಕೊಂಡು ಬಾಟಮ್ ಲೆಗ್ಗಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡು ಫಿನಿಶ್ ಮಾಡ್ಕೊಬೇಕು. ಈಗ ಬಾಟಮಲ್ಲಿ ಸ್ಟಿಚಿಂಗ್ ಮಾಡೋದು, ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದು. ಈ ಥರ ಒಂದು ಫೋಲ್ಡು ಆಮೇಲೆ ಇನ್ನೊಂದು ಫೋಲ್ಡು, ಈ ಥರ ಒಂದು ಫೋಲ್ಡು, ಅದ್ರ ಮೇಲೆ ಇನ್ನೊಂದು ಫೋಲ್ಡು. ನೋಡಿ ಫ್ರೆಂಡ್, ಫೈನಲ್ ಲುಕ್ಕು ಪ್ಯಾಂಟ್ ರೆಡಿ ಆಗಿದೆ. ಫೈನಲ್ ಲುಕ್ಕು ಈ ಥರ ಕಾಣ್ತಾ ಇದೆ. ನೀವು ಮನೇಲಿ ನೋಡಿಕೊಂಡು ವಿಡಿಯೋನ ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿ.